ಹೆಲೋ ಚಾಮ್ಸ್, ವೆಲ್ಕಮ್ ಬ್ಯಾಕ್ ಟು ತ್ರಿಬಲ್ ಟಿ ಅಕಾಡೆಮಿ. ಸೊ ಈ ಒಂದು ವಿಡಿಯೋದಲ್ಲಿ ನಿಮ್ಮ DCT 2026 ವೆರಿಫಿಕೇಶನ್ ಸ್ಲಿಪ್ನ ಹೇಗೆ ಡೌನ್ಲೋಡ್ ಮಾಡ್ಕೊಳ್ಳೋದು ಅನ್ನೋದ್ರ ಕುರಿತಾದಂಥ ಸ್ಟೆಪ್ ಬೈ ಸ್ಟೆಪ್ ಗೈಡೆನ್ಸ್ನ ಕೊಡ್ತಾ ಹೋಗ್ತೀವಿ. ಸ್ಟೇ ಟ್ಯೂನ್ಡ್. ಅಂಡ್ ದೆನ್ ವೆರಿ ಇಂಪಾರ್ಟೆಂಟ್ ಆಗಿ ಎಷ್ಟೋ ಜನ ವಿದ್ಯಾರ್ಥಿಗಳಿಗೆ ಕೇಳ್ತಿರೋದು ಒಂದೇ ಕ್ವೆಶನ್ನು, ಸರ್ ಕ್ಲಾಸ್ ಎ ವೆರಿಫಿಕೇಶನ್ ಯಾವಾಗ ಮಾಡ್ತಾರೆ? ಬಿಕಾಸ್ ವೆರಿಫಿಕೇಷನ್ನೇ ಆಗಿಲ್ಲ, ನಾನು ಹೇಗೆ ವೆರಿಫಿಕೇಷನ್ ಸ್ಲಿಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಆ್ಯಂಡ್ ದೆನ್ ಆಪ್ಷನ್ ಎಂಟ್ರಿನ ನಾನು ಹೇಗೆ ಪಾರ್ಟಿಸಿಪೇಟ್ ಮಾಡಲಿ, ವೆರಿಫಿಕೇಷನ್ ಬಿಡ್ತಾರಾ ಇಲ್ವಾ, ಆನ್ಲೈನಲ್ಲಿ ನಡೆಯುತ್ತಾ ಅಥವಾ ಕೆ ಇ ಎ ಮಲ್ಲೇಶ್ವರಂಗೆ ವಿಸಿಟ್ ಮಾಡಬೇಕಾ ಅಂತ. ಸೊ ಈ ಥರದ್ದು ಕ್ವೆಶನ್ಸು ಎಲ್ಲ ಕ್ಲಾಸ್ ಎ ಕ್ಲೈಮ್ ಮಾಡಿರೋ ಸ್ಟೂಡೆಂಟ್ಸ್ಗೆ ಇವಾಗ ಮೈಂಡಲ್ಲಿ ಹೊಡ್ತಾ ಇರುತ್ತೆ. ಸೊ ನೀವು ಯಾರೂ ವರಿ ಮಾಡಬೇಕಾಗಿರೋ ಅವಶ್ಯಕತೆ ಇಲ್ಲ. ಎಸ್, ಕೆ ಇ ಅವರು ಆಪ್ಷನ್ ಎಂಟ್ರಿ ಸ್ಕೆಡ್ಯೂಲ್ನ ಬಿಟ್ಟಿದ್ದಾರೆ, ಬಟ್ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಲ್ಲ ಅಥವಾ ನೀವು ಪಾರ್ಟಿಸಿಪೇಟೇ ಮಾಡೋದಕ್ಕಾಗೋದಿಲ್ಲ ಅಂತ ವರಿ ಮಾಡೋದಕ್ಕೆ ಹೋಗ್ಬೇಡಿ. ಸೊ ನಿಮಗೂ ಸಹ ಅಪ್ಡೇಟ್ನ ಬಿಡ್ತಾರೆ, ವೆಯ್ಟ್ ಮಾಡಿ. ಸೊ ಒಂದು ಸಲ ಅಫಿಷಿಯಲ್ ಅಪ್ಡೇಟ್ ಅನೌನ್ಸ್ ಆಗಿದ ತಕ್ಷಣ ನಿಮಗೆ ನಮ್ಮ ಕಡೆಯಿಂದ ಕಂಪ್ಲೀಟ್ ಡೀಟೇಲ್ಡ್ ವಿಡಿಯೋ ಅವೈಲಬಲ್ ಆಗ್ತಾ ಹೋಗುತ್ತೆ. ಸೊ ನಾಟ್ ಟು ಬಿ ಪ್ಯಾನಿಕ್. ಯಾರೆಲ್ಲ ಕ್ಲಾಸ್ ಎ ಕ್ಲೈಮ್ ಮಾಡಿದಿರೋ ಪ್ಯಾನಿಕ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ವೆಯ್ಟ್ ಮಾಡಿ. ಆ್ಯಂಡ್ ದೆನ್ ಈ ಒಂದು ವೆರಿಫಿಕೇಷನ್ ಸ್ಲಿಪ್ಪು ಯಾರೆಲ್ಲ ಡೌನ್ಲೋಡ್ ಮಾಡ್ಕೊಬಹುದು ಅಂತಲೂ ಸಹ ಹೇಳ್ತೀನಿ. ಸೊ ಪ್ಲೀಸ್ ವೆಯ್ಟ್. ಆ್ಯಂಡ್ ದೆನ್ ಈ ವಿಡಿಯೋನ ಹೆಂಡೂರ್ಗೂ ನೋಡೋದ್ರಿಂದ ನಿಮ್ಗೊಂದು ಕ್ಲಾರಿಟಿ ಸಹ ಸಿಗ್ತಾ ಹೋಗುತ್ತೆ. ಫಾರ್ ಕ್ಲಾಸ್ ಎ ಸ್ಟೂಡೆಂಟ್ಸ್, ಡೋಂಟ್ ವರಿ, ಡೋಂಟ್ ಬಿ ಪ್ಯಾನಿಕ್. ಡೆಫಿನೆಟ್ಲಿ ಅದ್ರ ಬಗ್ಗೆ ಅಪ್ಡೇಟು ಸಹ ಬಿಡ್ತೀವಿ ಒನ್ಸ್ ಕರ್ನಾಟಕ ಎಕ್ಸಾಮಿನೇಷನ್ಸ್ ಅಥಾರಿಟಿಯಿಂದ ಅಫಿಷಿಯಲ್ ಅಪ್ಡೇಟ್ ರಿಲೀಸ್ ಆದರೆ. ಡೆಫಿನೆಟ್ಲಿ ವೆಯ್ಟ್ ಫಾರ್ ದ ಮಂಡೇ. ಸೊ ಐ ಆಮ್ ಹೋಪಿಂಗ್ ದ್ಯಾಟ್ ಮಂಡೇ ನಿಮ್ಮ ಕ್ಲಾಸ್ ಎ ಕುರಿತಾದಂತೆ ಒಂದು ನೋಟಿಫಿಕೇಶನ್ಸ್ನ ಬಿಡ್ಬೋದು ಅಂತ ಹೋಪ್ಸು ಮಾಡ್ತಿದ್ದೀವಿ. ಸೊ ವಿ ಹ್ಯಾವ್ ಟು ವೆಯ್ಟ್ ಆ್ಯಂಡ್ ವಾಚ್. ಸೊ ಫಸ್ಟ್ ಫಾರ್ಮರ್ ಥಿಂಗ್ಸ್. ಸೊ ನೀವು ನಿಮ್ಮ ವೆರಿಫಿಕೇಷನ್ ಸ್ಲಿಪ್ನ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಫಸ್ಟ್ ಕರ್ನಾಟಕ ಎಕ್ಸಾಮಿನೇಷನ್ಸ್ ಅಥಾರಿಟಿ ವೆಬ್ಸೈಟ್, ಆ ವೆಬ್ಸೈಟಲ್ಲಿ ಯು ಹ್ಯಾವ್ ಟು ಕ್ಲಿಕ್ ಆನ್ DCT 2026. ಇಲ್ಲಿ ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ಯಾವ ಲಿಂಕನ್ನು ಯೂಸ್ ಮಾಡಿದ್ರು ಅದೇ ಲಿಂಕನ್ನು ಕ್ಲಿಕ್ ಮಾಡಿ ಲಾಗಿನ್ ಆಗಬೇಕಾಗುತ್ತೆ. ಯು ಕ್ಯಾನ್ ಸಿ ದಿಸ್ 2026 ಆನ್ಲೈನ್ ಅಪ್ಲಿಕೇಶನ್ ಲಿಂಕ್. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಆದರೆ ಯೂಸರ್ ನೇಮ್ ಕೇಳುತ್ತೆ, ನಿಮ್ಮ ಯೂಸರ್ ನೇಮು ಆ್ಯಂಡ್ ದೆನ್ OTP ಹಾಕಿ, OTP ಆದಮೇಲೆ ಪಾಸ್ವರ್ಡ್ ಹಾಕಿ, ಲಾಗಿನ್ ಆಗಿ. ಲಾಗಿನ್ ಆದ ನಂತರ ನಿಮಗೆ ಫಸ್ಟ್ ಈ ಥರ ಒಂದು ವೆಬ್ ಪೇಜ್ನ ಕಾಣುತ್ತೆ. ಸೊ ಇಲ್ಲಿ ಯು ಕ್ಯಾನ್ ಸಿ ದಿಸ್ ವಿಸಿಟ್ ನಿಯರೆಸ್ಟ್ ಗೌರ್ಮೆಂಟ್ ಪಾಲಿಟೆಕ್ನಿಕ್ ಕಾಲೇಜಸ್ ಅಂತ ಎಲ್ಲ ಸ್ಟೂಡೆಂಟ್ಸ್ಗೂ ಆಲ್ಮೋಸ್ಟ್ ಬರ್ತಿರುತ್ತೆ. ಸೊ ನೀಡ್ ನಾಟ್ ಟು ಬಿ ವರಿ ಅಬೌಟ್ ಇಟ್. ಆ್ಯಂಡ್ ದೆನ್ ರೈಟ್ ಸೈಡಲ್ಲಿ ನೀವು ನೋಡೋದಾದರೆ, ಸೊ ರೈಟ್ ಸೈಡಲ್ಲಿ ಹಿಯರ್ ಯು ಕ್ಯಾನ್ ಸಿ ದಿಸ್ ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಅಂತ ಇದೆ. ಸೊ ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಥರ ಪೇಜಸ್ ಓಪನ್ ಆಗ್ತದೆ. ಸೊ ಇವಾಗ ಅಟ್ ಪ್ರೆಸೆಂಟ್ ಎಷ್ಟೊಂದು ಜನಕ್ಕೆ ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡರ್ಸ್ ಕ್ಲೋಸ್ಡ್ ಅಂತ ಬರ್ತಿದೆ. ಸೊ ಯಾರೆಲ್ಲ ವೆರಿಫಿಕೇಷನ್ ಮಾಡಿಸ್ಕೊಂಡಿದ್ದೀರೋ, B2O ಯಾರೆಲ್ಲ ಕ್ಲೈಮ್ ಮಾಡಿ ವೆರಿಫಿಕೇಷನ್ ಮಾಡಿಸ್ಕೊಂಡಿದ್ದೀರೋ ಅಂಥ ಸ್ಟೂಡೆಂಟ್ಸ್ಗೂ ಸಹ ಇದೇ ರೀತಿಲಿ ಬರ್ತಿದೆ. ಆ್ಯಂಡ್ ದೆನ್ ಕ್ಲಾಸ್ ಎ ಸ್ಟೂಡೆಂಟ್ಸ್ಗೂ ಸಹ ಸೇಮ್ ಬರ್ತಿದೆ. ಆ್ಯಂಡ್ ದೆನ್ ಕ್ಲಾಸ್ ಎ ಕ್ಲೈಮ್ ಮಾಡಿದ್ದು ಡಿಪ್ಲೊಮೊನೋ ಔಟ್ ಆಫ್ ಕರ್ನಾಟಕ ಮಾಡಿ, ಸೊ ನಿಮ್ಮದು ವೆರಿಫಿಕೇಷನ್ ಆಗಿದೆಯಲ್ವಾ, ಸೊ ಅಂಥ ಸ್ಟೂಡೆಂಟ್ಸ್ಗೆ ಆಲ್ಮೋಸ್ಟ್ ಆಲ್ ಸ್ಟೂಡೆಂಟ್ಸ್ಗೆ ಇದೇ ರೀತಿಲಿ ಬರ್ತಿದೆ. ಬಟ್ ಡೋಂಟ್ ವರಿ, ಸರ್ವರ್ ಇಶ್ಯೂಸ್ ಇರೋದ್ರಿಂದ ಸೊ ಈ ಥರ ಬರ್ತಿದೆ. ಸೊ ಸರ್ವರ್ ಇಶ್ಯೂಸ್ ಕ್ಲಿಯರ್ ಆದಮೇಲೆ ಸೊ ಟ್ರೈ ಆಫ್ಟರ್ ಸಮ್ ಟೈಮ್ ಸೊ ದಟ್ ನೀವು ವೆರಿಫಿಕೇಷನ್ ಸ್ಲಿಪ್ನ ಡೌನ್ಲೋಡ್ ಮಾಡ್ಕೊಬೋದು. ಸೊ ಈ ಒಂದು ವೆರಿಫಿಕೇಷನ್ ಸ್ಲಿಪ್ನ ಮೇಯ್ನಾಗಿ ಯಾರೆಲ್ಲ ಡೌನ್ಲೋಡ್ ಮಾಡ್ಕೊಬೋದು? ಸೊ ಯಾರೆಲ್ಲ ಕ್ಲಾಸ್ B2 ಕ್ಲಾಸ್ O ಕ್ಲೈಮ್ ಮಾಡಿದರೋ ಅಂಥ ಸ್ಟೂಡೆಂಟ್ಸು, ಇದು ಆಲ್ರೆಡಿ ವೆರಿಫಿಕೇಷನ್ ಆಗಿದೆ, ಸೊ ಅವರು ಡೌನ್ಲೋಡ್ ಮಾಡ್ಕೊಬೋದು. ಆ್ಯಂಡ್ ದೆನ್ ಕ್ಲಾಸ್ ಎ ಕ್ಲೈಮ್ ಮಾಡಿದ್ದು ಔಟ್ ಆಫ್ ಕರ್ನಾಟಕ ಡಿಪ್ಲೊಮೋ ಸ್ಟಡಿ ಮಾಡಿರ್ತೀರಾ, ಸೊ ಅಂಥ ಸ್ಟೂಡೆಂಟ್ಸು ಸಹ ಡಾಕ್ಯುಮೆಂಟ್ ವೆರಿಫಿಕೇಷನ್ KE ಮಲ್ಲೇಶ್ವರಮಲ್ಲಿ ಆಗಿದೆ, ಅಂಥ ಸ್ಟೂಡೆಂಟ್ಸು ಸಹ ಡೌನ್ಲೋಡ್ ಮಾಡ್ಕೊಬೋದು. ಆ್ಯಂಡ್ ದೆನ್ ಯಾರೆಲ್ಲ ಕ್ಲಾಸ್ ಎ ಕ್ಲೈಮ್ ಮಾಡಿದ್ದು ಅವರ ಅಪ್ಲಿಕೇಶನಲ್ಲಿ ವೆರಿಫಿಕೇಷನ್ ಸ್ಟೇಟಸ್ ವೆರಿಫೈಡ್ ಅಂತ ಬಂದಿದೆ, ಅಂಥ ಸ್ಟೂಡೆಂಟು ಸಹ ಡೌನ್ಲೋಡ್ ಮಾಡ್ಕೊಬೋದು. ಯಾರ್ದೆಲ್ಲ ಪೆಂಡಿಂಗ್ ಅಂತ ಬಂದಿದೆ ಸೊ ಅವ್ರಿಗೆ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಸೊ ಅವರು ವೆಯ್ಟ್ ಮಾಡಬೇಕಾಗತ್ತೆ. ಅದ್ರ ರಿಗಾರ್ಡಿಂಗ್ ಆಗಿ ಅಪ್ಡೇಟ್ ಬಂದಿದ ತಕ್ಷಣ ಅಪ್ಡೇಟ್ನ ಮಾಡ್ತೀವಿ. ಸೊ ಒಂದ್ಸಲ ಇಲ್ಲಿ ಡೌನ್ಲೋಡ್ ಆಗಿದ್ರೆ ನಿಮ್ಮದು ವೆರಿಫಿಕೇಷನ್ ಸ್ಲಿಪ್ ಸಮಥಿಂಗ್ ಲೈಕ್ ದಿಸ್ ಬರುತ್ತೆ. ನಿಮಗೆ ಇದೇ ರೀತಿಯಲ್ಲಿ ಬರುತ್ತೆ. ಯು ಕ್ಯಾನ್ ಸಿ ದಿಸ್ DCT 2026 ಕ್ಯಾಂಡಿಡೇಟ್ ವೆರಿಫಿಕೇಷನ್ ಸ್ಲಿಪ್. ಇಲ್ಲಿ ನಿಮ್ಮ ಫೋಟೋಸ್ ಬರುತ್ತೆ, ನಿಮ್ಮ QR ಕೋಡ್ ಬರುತ್ತೆ, ಆ್ಯಂಡ್ ದೆನ್ DCT ಆಪ್ಷನ್ ಎಂಟ್ರಿ ನಂಬರು ಸಹ ಬರುತ್ತೆ. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ವೈ? ಬಿಕಾಸ್ ನೆಕ್ಸ್ಟ್ ಆಪ್ಷನ್ ಎಂಟ್ರಿಗೆ ಈ ಒಂದು ನಂಬರ್ DCT ನಂಬರ್ ಆಪ್ಷನ್ ಎಂಟ್ರಿ ನಂಬರ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಅದನ್ನು ಮಿಸ್ ಮಾಡ್ಕೊಂಬಿಡಿ, ಇದನ್ನು ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ. ಆ್ಯಂಡ್ ದೆನ್ ಅಪ್ಲಿಕೇಶನ್ ನಂಬರ್, ಕ್ಯಾಂಡಿಡೇಟ್ ನೇಮ್, ಫಾದರ್ ನೇಮ್, ಡೇಟ್ ಆಫ್ ಬರ್ತ್ ಇರುತ್ತೆ, ಜೆಂಡರ್ ಇರುತ್ತೆ, ಯಾವ ಕ್ಯಾಟಗರಿ ಕ್ಲೈಮ್ ಮಾಡಿದಿರ ಇರುತ್ತೆ, ಆ್ಯಂಡ್ ದೆನ್ ಇನ್ಕಮ್ ಯಾವುದಿದೆ ಅದೂ ಇರುತ್ತೆ. ಇಫ್ ಇನ್ ಕೇಸ್ ಏನಾದರೂ ನೀವು ರೂರಲ್ ಕನ್ನಡ ಮೀಡಿಯಮು ಅಥವಾ 371 ಏನಾದರೂ ಕ್ಲೈಮ್ ಮಾಡಿದರೆ ಸೊ ಅದ್ರ ರಿಗಾರ್ಡಿಂಗು ಸಹ ಇಲ್ಲಿರುತ್ತೆ. ಸೊ ಇಲ್ಲಿ ಈ ಒಂದು ಪರ್ಟಿಕ್ಯುಲರ್ ಸ್ಟೂಡೆಂಟ್ಸು ನೋ ಅಂತ ಬಂದಿದೆ ಬಿಕಾಸ್ ಅವ್ರು ಯಾವುದನ್ನೂ ಸಹ ಕ್ಲೈಮ್ ಮಾಡಿಲ್ಲ. ಸೊ ನೀವೇನಾದರೂ ಕ್ಲೈಮ್ ಮಾಡಿ
ವೆರಿಫೈ ಆಗಿದ್ರೆ ಇಲ್ಲಿ ಎಸ್ ಅಂತ ಬರುತ್ತೆ. ಸೊ ವೆಯ್ಟ್ ಮಾಡಿ. ಅಂಡ್ ದೆನ್ ಹಿಯರ್ ಸ್ಪೆಷಲ್ ಕ್ಯಾಟಗರಿ ಕ್ಲೈಮ್ಸ್ ಎಲಿಜಿಬಿಲಿಟಿಲಿ ನಿಮ್ಮ ಸ್ಪೆಷಲ್ ಕ್ಯಾಟಗರಿ ಏನಾದರೂ ನೀವು ಕ್ಲೈಮ್ ಮಾಡಿದ್ರೆ ಸೊ ಅದನ್ನು ಸಹ ಇಲ್ಲಿ ಅಪಿಯರ್ ಆಗ್ತಾ ಹೋಗುತ್ತೆ. ಅಂಡ್ ದೆನ್ ಇಲ್ಲಿ ಕ್ಯಾಂಡಿಡೇಟ್ DCET ಮಾರ್ಕ್ಸ್ ಡೀಟೇಲ್ಸ್, ಇಂಜಿನಿಯರಿಂಗ್ ರ್ಯಾಂಕ್ ಎಷ್ಟು, ಒಬ್ಟೈನ್ಡ್ ಮಾರ್ಕ್ಸ್ ಎಷ್ಟು, ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಷ್ಟು, ಪರ್ಸೆಂಟೇಜ್ ಎಷ್ಟು, ಇದೆಲ್ಲ ಡೀಟೇಲ್ಸ್ನು ಸಹ ಒಂದು ಸಲ ನೀವು ತರೋ ಆಗಿ ಚೆಕ್ ಮಾಡಲೇಬೇಕಾಗುತ್ತೆ. ಇಫ್ ಇನ್ ಕೇಸ್ ಏನಾದರೂ ನೀವು ಅಪ್ಲಿಕೇಶನಲ್ಲಿ ಕ್ಲೈಮ್ ಮಾಡಿದ್ದು ಬೇರೆ, ಇಲ್ಲಿ ಡೇಟಾ ಫೆಚ್ ಆಗಿರೋದು ಬೇರೆ ಅಂದರೆ ಕೈಂಡ್ಲಿ ವಿಸಿಟ್ ಟು KE. ಸೊ KE ಅವರ ಗಮನಕ್ಕೆ ತರಲೇಬೇಕಾಗುತ್ತೆ ನೀವು. ಸೊ ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಚೆಕ್ ಆಲ್ ದ ಡೀಟೇಲ್ಸ್. ನಿಮ್ಮ ವೆರಿಫಿಕೇಶನ್ ಡೌನ್ಲೋಡ್ ಆದಮೇಲೆ ಪ್ರತಿಯೊಂದು ಡೀಟೇಲ್ಸು ಸಹ ಚೆಕ್ ಮಾಡಿ. ಸೊ ನಿಮ್ಮ ಅಪ್ಲಿಕೇಶನಲ್ಲಿ ಕ್ಲೈಮ್ ಮಾಡಿದ್ದು ಇಲ್ಲೇನಾದರೂ ನಿಮಗೆ ಡಾಕ್ಯುಮೆಂಟು ಅಥವಾ ನೀವು ಕ್ಲೈಮ್ ಮಾಡಿದ್ದು ಯಾವುದೇ ಕೋಟಾ ಫೆಚ್ ಆಗಿಲ್ಲ ಅಂದರೆ ಪ್ಲೀಸ್ KEಗೆ ವಿಸಿಟ್ ಮಾಡಿ ಅಥವಾ KE ಗಮನಕ್ಕೆ ತಗೊಂಬನ್ನಿ. ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ಆಫ್ಟರ್ ದಿಸ್ ಓನ್ಲಿ ನೀವು ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಸಾಧ್ಯ ಆಗೋದು. ಸೊ ನಾವು ದ ಕ್ವೆಶನ್ ಇಸ್ ಯಾವ್ಯಾವ ಸ್ಟೂಡೆಂಟು ಕ್ಯಾನ್ ಡೌನ್ಲೋಡ್. ಸೊ ಯು ಕ್ಯಾನ್ ಸಿ ದಿಸ್. ನಿಮ್ಮ ಅಪ್ಲಿಕೇಶನಲ್ಲಿ ಈ ಥರ ಒಂದು ಸ್ಟಡಿ ಕಾಲಮ್ ಬರುತ್ತೆ. ಈ ಕಾಲಮಲ್ಲಿ SATS ವೆರಿಫೈಡ್ ಅಂತ ಇರುತ್ತೆ. ಸೊ ಇಲ್ಲಿ ಮಿನಿಮಮ್ 7 ಇಯರ್ಸ್ ಇದ್ರೆ 1 2 3 4 5 6 7 ಸೊ ಮಿನಿಮಮ್ 7 ಇಯರ್ಸ್ ಇದ್ದು ಯಾವುದೇ ಸ್ಪೆಷಲ್ ಕೋಟವನ್ನು ಲೈಕ್ ಕನ್ನಡ ಮೀಡಿಯಮ್ಮು, ರೂರಲ್ಲು 370 ಈ ಥರ ಕೋಟವನ್ನು ಕ್ಲೈಮ್ ಮಾಡಲಿಲ್ಲ ಅಂದರೆ ಸೊ ನಿಮಗೆ ಇಲ್ಲಿ ವೆರಿಫೈಡ್ ಅಂತ ಬಂದಿರುತ್ತೆ. ಯು ಕ್ಯಾನ್ ಸಿ ದಿಸ್ SATS ಮ್ಯಾನ್ಯುಯಲ್ ಎಂಟ್ರಿ. ಸೊ ವೆರಿಫಿಕೇಶನ್ ಸ್ಟೇಟಸ್ ಅಲ್ಲಿ ವೆರಿಫೈಡ್ ಅಂತ ಬಂದಿರುತ್ತೆ. ಇಲ್ಲೂ ಅಷ್ಟೇ ಫೈನಲ್ ವೆರಿಫಿಕೇಶನ್ ಸ್ಟೇಟಸ್ ಅಲ್ಲಿ ವೆರಿಫೈಡ್ ಅಂತ ಬಂದಿರುತ್ತೆ. ಸೊ ಇಂಥ ಸ್ಟೂಡೆಂಟು ವೆರಿಫಿಕೇಶನ್ ಸ್ಲಿಪ್ನ ಡೌನ್ಲೋಡ್ ಮಾಡ್ಕೊಬಹುದು. ಅಂಡ್ ದೆನ್ ಕೆಲವ್ರಿಗೆ ವಿಸಿಟ್ ನಿಯರೆಸ್ಟ್ ಗೌರ್ಮೆಂಟ್ ಪಾಲಿಟೆಕ್ನಿಕ್ ಅಂತ ಬಂದಿರುತ್ತೆ. ಇಲ್ಲಿ ಪೆಂಡಿಂಗ್ ಅಂತ ಬರ್ತದೆ. ಸೊ ನೀವು ವೆಯ್ಟ್ ಮಾಡಬೇಕಾಗತ್ತೆ. ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆದ ನಂತರ ಇಲ್ಲಿ ನೀವು ನಿಮ್ಮ ವೆರಿಫಿಕೇಶನ್ ಸ್ಲಿಪ್ನ ಡೌನ್ಲೋಡ್ ಮಾಡ್ಕೊಬಹುದು. ಸೊ ಆ ರಿಗಾರ್ಡಿಂಗ್ ಆಗಿ ಸೊ ಯಾರೆಲ್ಲ ನೀವೇನಾದರೂ ಅಕಸ್ಮಾತ್ ಟ್ರೈ ಮಾಡೋಕ್ಕೆ ಹೋದರೆ ವೆರಿಫಿಕೇಶನ್ ಸ್ಲಿಪ್ನ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಯಾರೆಲ್ಲ ಈ ಥರ ಒಂದು ಫೀಚರ್ ಬಂದಿದೆ ಪೆಂಡಿಂಗ್ ಅಂತ ಇರೋರು ಅಂಥ ಸ್ಟೂಡೆಂಟ್ಸ್ಗೂ ಸಹ ವೆರಿಫಿಕೇಶನ್ ಸ್ಲಿಪ್ ಡೌನ್ಲೋಡ್ ಇಸ್ ಕ್ಲೋಸ್ಡ್ ಅಂತ ಬರುತ್ತೆ. ನೀಡ್ ನಾಟ್ ಟು ಬಿ ಪ್ಯಾನಿಕ್ ಆಗೋ ಅವಶ್ಯಕತೆ ಇರೋದಿಲ್ಲ. ಸೊ ವೆಯ್ಟ್, ಯಾರೆಲ್ಲ ಕ್ಲಾಸ್ ಎನ ಕ್ಲೈಮ್ ಮಾಡಿದಿರೋ ಸೊ ವೆಯ್ಟ್ ಮಾಡಿ, ಅದ್ರ ಬಗ್ಗೆ ಕಂಪ್ಲೀಟ್ ಅಪ್ಡೇಟ್ನ ಕೊಡ್ತಾ ಹೋಗ್ತೀವಿ. ಸೊ ನೀಡ್ ನಾಟ್ ಟು ಬಿ ವರಿ ಅಂಡ್ ನೀಡ್ ನಾಟ್ ಟು ಬಿ ಪ್ಯಾನಿಕ್. ಸೊ ಕಂಪ್ಲೀಟ್ ನಿಮ್ಮ DCET ಕುರಿತಾದಂತೆ ಆಪ್ಷನ್ ಎಂಟ್ರಿ ಹೇಗೆ ಮಾಡಬೇಕು, ಯಾವ್ಯಾವ ಚಾಯ್ಸಸ್ ಇದೆ, ಸೊ ಕಂಪ್ಲೀಟ್ ಡೀಟೇಲ್ಸ್ ನಮ್ಮ ಚಾನಲ್ ಮುಖಾಂತರ, ನಮ್ಮ TTT ಅಕಾಡೆಮಿ ಮುಖಾಂತರ ನಿಮಗೆ ತಲುಪ್ತಾ ಹೋಗುತ್ತೆ. ಸೊ ಪ್ಲೀಸ್ ವೆಯ್ಟ್ ಆ್ಯಂಡ್ ವಾಚ್ ದ ವಿಡಿಯೋ ಕಂಪ್ಲೀಟ್ಲಿ ಸೊ ದಟ್ ಎಲ್ಲ ಅಪ್ಡೇಟು ನಿಮಗೆ ಸಿಗ್ತಾ ಹೋಗುತ್ತೆ. ಆ್ಯಂಡ್ ದೆನ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಅವರ್ ಚಾನಲ್. ಜೊತೆಗೆ ವಾಟ್ಸಪ್ ಲಿಂಕನ್ನು ಸಹ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಪ್ಲೀಸ್ ಡೂ ಜಾಯಿನ್ ಸೊ ದಟ್ ನಿಮ್ಮ ಆಪ್ಷನ್ ಎಂಟ್ರಿ ಸ್ಮೂತ್ ಆಗಿ ಸ್ಟೆಪ್ ಬೈ ಸ್ಟೆಪ್ ಗೈಡ್ ಮಾಡ್ತಾ ಹೋಗ್ತೀವಿ. ಥ್ಯಾಂಕ್ ಯು ಆ್ಯಂಡ್ ಆಲ್ ದ ಬೆಸ್ಟ್.